ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲ ರೇಯ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸೃಷ್ಟಿಸ್ಥಿತ್ಯಪ್ಯಯಃ ನಿಯತಿತೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೇಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯೇತೋನ್ಮಯಾತಿತರತಶ್ಚಾರ್ಥೇ ಸ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸ್ವಸ್ಥ್ಯಸ್ತ್ವಶೇಷತಾಂ. ಪರಮಪೂಜ್ಯ ಶ್ರೀಪಾದ ರಾಜಮಠಾಧೀಶರಾದಂತಹ ಕೇಶವನಿಧಿ ತೀರ್ಥ ಶ್ರೀಪಾದಂಗಳವರು ಹಾಗೂ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ ಅವರ ಅಪ್ಪಣೆಯ ಮೇರೆಗೆ ಸಪ್ತಾಹದ ಈ ಒಂದು ಅಭಿಯಾನದಲ್ಲಿ ಮುಂದಿನ ಭಾಗವನ್ನು ಯಥಾಮತಿಯಾಗಿ ನಿರೂಪಣೆ ಮಾಡುವ ಪ್ರಯತ್ನವನ್ನು ಮಾಡುತ್ತೇನೆ. ನಾನಾ ತರಹದ ಲೀಲೆಗಳನ್ನು ಭಗವಂತ ತುಂಟತನವನ್ನು ಮಾಡಿದ್ದಾನೆ. ಅದನ್ನೆಲ್ಲರೂ ತಾಯಿಯ ಮುಂದೆ ಬಂದು ಹೇಳುವ ಪದ್ಧತಿ. ದಾಸರುಗಳು ತುಂಬ ಸುಂದರವಾಗಿ ಅದನ್ನು ಹೆಣೆದು ಕೊಡ್ತಾರೆ. ವಾದಿರಾಜರು ಹೇಳಿದ್ದು, ಇನ್ನು ಬೇರೆ ಬೇರೆ ಹರಿದಾಸರುಗಳು ತುಂಬ ಸುಂದರವಾಗಿ ದೇವರ ಲೀಲೆಗಳನ್ನು, ಅವನು ಮಾಡಿದ ತುಂಟತನ ಇದು ಏನೋ ತುಂಟತನ ಅಂಥೇಳಿ ದಾಸರಂದರು. ಏನೇನು ಮಾಡೋನು ಅನ್ನೋದನ್ನು ಭಾಗವತ ಹೇಳಿದ್ದನ್ನೇ ಕೇಳ್ತಾ ಇದ್ವಿ. ವತ್ಸಾನ್ ಮುಂಚನ್ ಕ್ವಚಿದ್ ಅಸಮಯಾನ್ ಕ್ರೋಶ ಸಂಜಾತಃ ಸಹ ಸ್ಥೇಯಂ ಸ್ವಾದ್ವತ್ ತತದಿಪಯ ಕಲ್ಪಿತೈ ಸ್ಥೇಯಯೋಗೈ. ಕಳ್ಳತನಕ್ಕೆ ಬೇಕಾದ ಎಲ್ಲ ಉಪಾಯಗಳು ಆ ಕೃಷ್ಣನಿಗೆ ಗೊತ್ತಿದೆ. ಅವನು ಒಬ್ಬನೇ ಬರೋದಿಲ್ಲ, 10 ಮಕ್ಕಳನ್ನು ಕಟ್ಕೊಂಡ್ಬರ್ತಾನೆ. ಯಶೋಧನಿಗೆ ಕೇಳಿ ಕೇಳಿ ಸಾಕಾಯಿತು. ಅಲ್ಲಮ್ಮ, ನೀವು ಬರೀ ಅಂದರೆ ಸಾಲದೆ ಒಂದು ಕೆಲಸ ಮಾಡಿ, ಅವನು ಕಳ್ಳತನಕ್ಕೆ ಬಂದಾಗ ಹಿಡಿದುಕೊಂಡು ಬನ್ನಿ. ಅದು ಸಿಗೋದಿಲ್ಲಮ್ಮ, ಅವನು ಯಾರಿಗೂ ಸಿಗೋದಿಲ್ಲ, ಅದೇ ಕಷ್ಟ ಆಗಿದೆ. ಹಾಗಾದರೆ ಒಂದು ಕೆಲಸ ಮಾಡಿ, ಹಾಲನ್ನು ಕಾಸಿಟ್ಬಿಡಿ, ಅವನು ಕುಡ್ದ ಅಂದರೆ ನಾಲಿಗೆ ಸುಟ್ಟೋಗ್ಬೇಕು. ಆ ಪ್ರಯತ್ನವನ್ನು ಮಾಡ್ತೇವೆ ಅಂಥೇಳಿ ಆ ಪ್ರಯತ್ನವನ್ನು ಮಾಡಲಿಕ್ಕೆ ಹೊರಟರು. ದೊಡ್ಡ ಹಂಡೆ, ಅದರ ತುಂಬ ಹಾಲು ಹಾಕಿ ಅದು ಕುದೀತಾ ಇದೆ. ಕೃಷ್ಣ ಬಂದು ಹಂಡೆಯಲ್ಲೇ ಬೀಳಲಿ ಅಂತ, ಕುಡಿಯೋದಲ್ಲ, ಹೀಗಾಗಬೇಕು ಅಂತ ಅವರ ಇಚ್ಛೆ. ಸರ್ವಜ್ಞನಾದ ದೇವರಿಗೆ ಅಗ್ನಿಗೆ ಸುಡುವ ಶಕ್ತಿಯನ್ನು ಕೊಟ್ಟವನು ನಮ್ಮ ದೇವರು. ಅವನು ಯಾಕೆ ಸುಡಿಸಿಕೊಳ್ತಾನೆ? ಸರಿ, ಹಂಡೆಯನ್ನೇ ಅನಾಯಾಸ ಎತ್ತಿಬಿಟ್ಟ. ಅವಳಿಗೆ ಆಶ್ಚರ್ಯ ಆಯಿತು, ಇದೇನಿದು? ಇದರ ಮಧ್ಯೆ ಅದನ್ನು ಘಟ 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 ಕುಡಿತಾ ಇದ್ದಾನೆ. ಇದು ಬಾಯೋ ಏನಿದು, ಹೀಗೆ ಕುಡಿತಾ ಇದ್ದಾನೆ. ಹೀಗೆ ನಿಂತುಬಿಟ್ಲು. ಎಲ್ಲ ಆದ ಮೇಲೆ ಹಂಡೆಯನ್ನು ಅವಳ ಕೈ ಮೇಲೆ ಇಟ್ಟ, ತಗೋ ಅಂಥೇಳಿ. ಕೆಳಗೆ ಹಾಕಬಾರ್ದ? ಅವಳಿಗೆ ಹಂಡೆಯ ಮೇಲೆ ಲೋಭ. ಅದು ಆ ತವರ ಮನೆ ಹಂಡೆ, ಅವರ ಅಮ್ಮನ ನೆನಪಾಗೋದಂತ. ಅದನ್ನು ನೋಡಿದಾಗೆಲ್ಲ ನಮ್ಮ ತಾಯಿ ಹೀಗೇ ಇದ್ದರು ಅಂತ. ಅದನ್ನು ಕೆಳಗೆ ಇಡೋದಲ್ಲಿ ಕೈ ಸುಟ್ಟು ಹೋಯಿತು. ಯಶೋದನ್ನು ಕೇಳಲ್ದು. ಯಶೋದ, ದಯಮಾಡಿ ಬರ್ನಾಲಿದ್ರೆ ಕೊಡು ತಾಯಿ. ಅವ್ರು ಕೇಳ್ತಾರೆ, ಏನಮ್ಮ ನಿನ್ನ ಮಗನಿಗೆ ಇಂಥ ಬಿಸಿ ಹಾಲು ಕುಡಿದ್ರೆ ಏನಾಗೋದಿಲ್ಲ? ಒಲೆಯ ಮೇಲೆ ಇಟ್ಟಿದ್ದ ಹಾಲ ಶ್ರೀಕೃಷ್ಣ ಕುಡಿದು ಹೋದ. ಕುದಿವ ಹಾಲ ಬಾಯಿ ತೆರೆದು ಕುಡಿದರು ಜಿಹ್ವೆ ಸುಡಲೇ ಇಲ್ಲ. ಜಲಧಿಗೊಡೆಯ ಶ್ರೀ ವರುಣ ದೇವ ನಿನ್ ಸುತನ ಬಾಯೊಳಿಹನೆ. ಅಹುದು ಸಾಕ್ಷಿ ಶ್ರೀ ಭಾಗವತವುನಿ ಕೇಳೆ ಗೋಪಿಯಮ್ಮ. ಅಹೋ ಯಶೋದೆ ತವ ಬಾಲಕೋಯಂ
ಗೃಹೇ ಗೃಹೇ ಅತ್ಯುಷ್ಟಮಪೀಹ ದುಗ್ಧಂ ಪಿಬನ್ನತಾಪಂ ಲಭತೆ ಕದಾಪಿ ಕಿಮಸ್ಯ ವಕ್ತ್ರೆ ಜಲರಾಶಿರಾಸ್ತೆ. ಅವನ ಬಾಯಲ್ಲಿ ಏನಾದರೂ ಜಲರಾಶಿ ಇದೆಯಾ, ಸಮುದ್ರ ಇದೆಯಾ? ಸಮುದ್ರದ ಓನರ್ ವರುಣದೇವರೇ ಇದ್ದಾರೆ ಅಂತ. ಸಮುದ್ರದ ಓನರ್ ವರುಣದೇವರು ಅವನ ಬಾಯಿಂದ ಹುಟ್ಟಿದ್ದು. ಹೀಗಾಗಿ ಎಂಥ ಬಿಸಿ ಕುಡಿದ್ರೂ ಅವನಿಗೆ ತಂಪಾಗಿ ಇರತ್ತೆ. ನಾನಾ ತರಹದ ಲೀಲೆಗಳು, ಎಲ್ಲ ಸರ್ವೋತ್ತಮ ಅನ್ನೋದರಲ್ಲಿ ಪರ್ಯವಸಾನ. ಸಾಕಾಗಿ ಹೋಯ್ತು. ಇವರೆಲ್ಲ ಒಂದು ಸಂಘ ಮಾಡಿಕೊಂಡ್ರು, ಇವನನ್ನು ಹೀಗೆ ಬಿಡಬಾರ್ದು, ನಾವೆಲ್ಲ ಹಿಡ್ಕೋಬೇಕು. ಮೆಂಬರ್ಸು ಅನೇಕ ಜನ ಆದರೂ ಒಂದು ಉಡ್ದಾರ ಮಾಡಿಸಿ ಕೃಷ್ಣನಿಗೆ ಕಟ್ಟು ಅಂತ ಕೊಟ್ಟಿದ್ದಾರೆ. ಅದರ ತುಂಬ ಗಂಟೆ ಇತ್ತು. ಕೃಷ್ಣ ಗಂಟೆಗೆ ಹೇಳ್ದ ಶಬ್ದ ಮಾಡಬೇಡಿ ಅಂತ. ಪಾಪ ಯಾವುದೂ ಶಬ್ದ ಮಾಡಿಲ್ಲ. ಒಮ್ಮೆ ಕಳ್ಳತನಕ್ಕೆ ಅಂತ ಹೋಗಿದ್ದಾನೆ, ಅಲ್ಲಿ ಕೈ ಹಾಕಿ ಆ ಪಾತ್ರೆಯಲ್ಲಿರೋ ಬೆಣ್ಣೆ ಬಾಯಲ್ಲಿ ಇಟ್ಕೋಬೇಕು. ಅಷ್ಟೊತ್ತವರೆಗೂ ಸುಮ್ಮನಿದ್ದ ಗಂಟೆಗಳು 50 ಹೊಟ್ಟೆ ಹೊಡ್ಕೊಂಡ್ಬಿಡ್ತು. ನಿಮಗೇನು ಹೇಳಿದ್ದು, ಹೊಡ್ಕೋಬೇಡ ಅಂತ. ಮತ್ತೆ ಯಾಕೆ ಹೊಡ್ಕೋತಾ ಇದ್ದೀರಪ್ಪ? ನಮ್ಮ ಅವತಾರವೇ ನಿನ್ನ ನೈವೇದ್ಯ ಕಾಲಕ್ಕೆ ಹೊಡ್ಕೊಂಬಕ್ಕಿರೋದು ಅಂದೋದು. ಸರಿ, ಹೊಡೆದುಕೊಳ್ಳ್ರಿ ಅಂತ. ಆಗ ಆ ಸಪ್ಪಳವನ್ನು ಕೇಳಿ ಓಡಿ ಬಂದಂತ. ಅದನ್ನು ದಾಸರು ಇಷ್ಟು ಸುಂದರವಾಗಿ ತಿಳಿಸಿಕೊಡ್ತಾರೆ. ನಕ್ಷತ್ರ ಸುತನನುಜನೊಂದು ದಿನ ನಕ್ಷತ್ರದೊಳಿದ್ದ ನವನೀತಮಂ ನಕ್ಷತ್ರದಿಂ ತೆಗೆದು ನಕ್ಷತ್ರ ಬಂದಂತೆ ಎಸೆಯುತ್ತಿರಲ್ ಆ ಸಪ್ಪಳವಂ ನಕ್ಷತ್ರ ರಾಜಮುಖಿಯೋರ್ವಳ್ ನಕ್ಷತ್ರದಿಂ ಕೇಳಿ ಬೆನ್ನಟ್ಟಿ ಬರಲ್ ನಕ್ಷತ್ರ ಶಯನ ನಕ್ಷತ್ರವಂ ಕೊಡದೆ ನಿಜ ಮಂದಿರದ ನಕ್ಷತ್ರದೊಳ್ ಅಡಗಿನಿಂದ ಶ್ರೀಕೃಷ್ಣ ರಕ್ಷಿಸಲಿ ಎಮ್ಮನು ಅನವರತ. ಇದೊಂದು ಮುಂಡಿಗೆ ಎಲ್ಲರಿಗೂ ಅನೇಕ ಬಾರಿ ಕೇಳಿ 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 ಹೇಳುವ ಆಚಾರಕ್ಕಿಂತ ಕೇಳೋರಿಗೆ ಇದು ಬಾಯಿ ಹರಟಾಗಿರುತ್ತೆ. ಒಳ್ಳೆಯದು. ಕೃಷ್ಣನ ಚರಿತ್ರೆ ಬಾಯಿ ಹರಟಾದರೆ ಅದು ಬಾಯಲ್ಲಿ ಅಲ್ಲ, ಹೃದಯದಲ್ಲಿ ಇಳಿಬೇಕು. ಅಂದಾಗ ಜನ್ಮ ಸಾರ್ಥಕ ಆಗುತ್ತೆ. ಕೂತಾಗ ನಿಂತಾಗ ಕೃಷ್ಣನ ಗಾನ ಬಾಯಲ್ಲಿ ಬರಬೇಕಂತೆ. ಹೀಗಾಗಿ ನಕ್ಷತ್ರ ಸುತನು ಅನುಜನೊಂದು. ನಕ್ಷತ್ರ ಸುತನ ಅನುಜ, ಬಲರಾಮನ ಅನುಜ. ಬಲರಾಮ ಯಾರ ಮಗ? ರೋಹಿಣಿ. ರೋಹಿಣಿ ಸುತನ ಅನುಜನೊಂದು ದಿನ ರೋಹಿಣಿ ನಕ್ಷತ್ರ ಹಾಕಿ ಅಂದರು. ಆ ಬೆಣ್ಣೆ ನಕ್ಷತ್ರದಲ್ಲಿತ್ತು. ಅದ್ಯಾವುದು? ಭರಣಿಯೊಳಿದ್ದ ನವನೀತಮಂ. ಭರಣಿ ನಕ್ಷತ್ರ. ಭರಣಿ ಅಂತ ಪಾತ್ರೆಯನ್ನು ಅಂತಾರೆ. ನಕ್ಷತ್ರದಿಂ ತೆಗೆದು, ಹಸ್ತದಿಂ ತೆಗೆದು ಅದನ್ನು ಮನಸ್ಸಿಗೆ ಬಂದಂತೆ ಎರಚುತ್ತಾ ಇದ್ದ. ಅಂದರೆ ಹೇಗದು? ಚಿತ್ತಕ್ಕೆ ಬಂದಂತೆ ಎಸೆಯುತ್ತಿರಲ್ ಆ ಸಪ್ಪಳವಂ ನಕ್ಷತ್ರ ರಾಜಮುಖಿಯೋರ್ವಳ್ ಚಂದ್ರಮುಖಿಯೋರ್ವಳ್ ಶ್ರವಣದಿಂ ಕೇಳಿ. ನಕ್ಷತ್ರದಿಂ ಕೇಳಿ ಶ್ರವಣದಿಂ ಕೇಳಿ ಬೆನ್ನಟ್ಟಿ ಬರಲ್. ಈ ದೇವರು ಮಲಗೋದು ನಕ್ಷತ್ರದ ಮೇಲಂತ. ಅದ್ಯಾವುದು? ಆಶ್ಲೇಷ. ಹಾವಿನ ಮೇಲೆ ಮಲಗ್ತಾನೆ, ಶೇಷನ ಮೇಲೆ. ಉತ್ತರವಂ ಕೊಡದೆ, ಉತ್ತರವನ್ನು ಕೊಡದೆ ಅವರ ಮನೆಯಲ್ಲೇ ಹೋಗಿ ಒಂದು ಕಡೆಯಲ್ಲಿ ಮೂಲೆಯಲ್ಲಿ ನಿಂತ. ಮೂಲ ನಕ್ಷತ್ರ ಅಂತ ಎಳೆದುಕೊಂಡು ಬಂದರು. ಎಲ್ಲರೂ ಬಂದರು. ಯಶೋಧ ಕೇಳ್ತಾಳೆ. ತುಂಬ ಚೆನ್ನಾಗಿದೆ. ದಾಸರು ಆಗ ತಾಯಿ ಮಗನ ಕಾನ್ವರ್ಸೇಷನನ್ನು ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ನೀಲವರ್ಣನೆ ಕೃಷ್ಣ ನರಿಯರು ನಿನ್ನ ಬಲು ಚೋರನೆಂದೆನುವರಲ್ಲೋ ತಮ್ಮ. ಗಯ್ಯಾಳಿ ಚಟವಿಯರ ನುಡಿ ಕೇಳಿ ಎನ್ನೊಳು ನೀ ಕೋಪವ ಮಾಡದಿರಮ್ಮ ಗೋಪ್ಯಮ್ಮ. ಅವ್ರ ಮಾತು ಕಟ್ಕೋಬೇಡೆ. ಗಯ್ಯಾಳಿ ಗಂಗಮ್ಮಂದರು ಏನು ಕಂಪ್ಲೇಂಟ್ ಹೇಳು? ಬಡವರ ಮನೆಗೋಗಿ ಕೊಡಹಾಲು ಮೊಸರನ್ನು ಮೆದ್ದು ಬಂದೆಂತಲ್ಲೋ ತಮ್ಮ. ನಾ ಹುಡುಗ ಕೊಡಹಾಲ ಕುಡಿಯುವುದು ಹ್ಯಾಂಗಮ್ಮ ಯಥಾರ್ಥವ ಮಾಡಿಸಮ್ಮ ಗೋಪ್ಯಮ್ಮ. ದೇವರಾಣೆ ಕೊಡೋದಿಲ್ಲ ಅಂದ ಇನ್ಯಾವ ದೇವರು? ಸುಳ್ಳು ಹೇಳಬೇಡ ಕಂದ. ಮೈಯೆಲ್ಲ ಚೆಲ್ಲಿಕೊಂಡಿದೆ. ಕೃಷ್ಣ ನೋಡಿದ, ಅಯ್ಯೋ ಹಾಳಾಗೋಗ ಒರೆಸ್ಕೋಬೇಕಾಗಿತ್ತೆ. ಸಾಮಾನ್ಯರಂತೆ ನಾಟಕ ಆಡ್ತಾನೆ. ಸುಳ್ಳು ಮಾತು ಹ್ಯಾಂಗೆ ಮೈಯೆಲ್ಲ ಮೊಸರನ್ನು ಚೆಲ್ಲಿಕೊಂಡಿರುವಿ ಎಲ್ಲೋ ತಮ್ಮ. ನೆಲವಿಗಡರಿದ ಬೆಕ್ಕು ಚೆಲ್ಲುತ್ತೀರೆ ಅದರಡಿಲಿ ಪೋಗಿನ ನಿಂತೆ ನಮ್ಮ ಗೋಪ್ಯಮ್ಮ. ಸುಟ್ಟು ಬೆಕ್ಕೆ ಅದು ಚೆಲ್ಲಬೇಕಾರೆ ಓಡಿಸೋಕೆ ಹೋಗಿದ್ನೆ. ಅದು ನೋಡು ತಿಂದು ನನ್ನ ಮೈ ಮೇಲೆ ಹಾಕಿದೆ.
ಹ್ಞೂ ನೀ ಇಂಥ ಮಾತೇ ಆಡ್ತಿ, ಅದೆಲ್ಲ ಹೋಗಲು ಅವ್ರ ಮನೆ ದೇವರಿಗೆ ಇಟ್ಟು ತಿಂದು ಬಂದ್ಯಾ? ಆ ಮನೆ ದೇವರಿಗೆ ಮೀಸಲಿಟ್ಟಿದ್ದ ಬೆಣ್ಣೆ ಮೆದ್ದು ಬಂದೆಂತಲ್ಲೋ ತಮ್ಮ. ಬೆಣ್ಣೆ ಮೀಸಲಾಗಿದ್ದರೆ ಅವರ ಮನೆ ದೇವರ ದೇವ, ಕೋಪದಿಂದೆನ್ನ ಕಣ್ಣು ಕಳವನಮ್ಮ. ನೀನೇ ಅಂದಿಲ್ಲೇ ಕಳ್ಳತನ ಮಾಡಿದ್ರೆ ದೇವರು ಕಣ್ಣು ಹುಷ್ ಮಾಡ್ತಾನೆ ನೋಡಿ, ನನ್ನ ಕಣ್ಣು ಚಾಲೀಸು ಬಂದಿಲ್ಲ. ಬರುತ್ತೆ ನಿನಗೆ, ವಿಶ್ವತಶ್ಚಕ್ಷು ನೀನು. ಹಾಗಾಗಿ ಪ್ರತಿಯೊಂದಕ್ಕೂ ಉತ್ತರವನ್ನು ಕೊಡೋನು. ಅದೆಲ್ಲ ಹಾಳಾಗೋಗಲಿ ಕೃಷ್ಣ. ಏನೋ ಕಳ್ಳತನ ಮಾಡ್ತಾರೆ ಬಿಡ್ತಾರೆ, ನಿನ್ನನ್ನು ಜಾರ ಅಂತಾರಲ್ಲೋ. ಚೋರತನ ಆಗಿರಲಿ ನಾರಿಯರು ನಿನ್ನ ಬಲು ಜಾರನೆಂದೆನುವರಲ್ಲೋ ತಮ್ಮ. 4 ವರುಷದವ 16 ವರುಷದವರಿಗೆ ಹೊರಗೆ ಆಗುವೆನೇನೆ ಗೋಪ್ಯಮ್ಮ. ಅಲ್ಲಿ ನಾನು 6 ವರ್ಷದ ಕೂಸು, ಅವ್ರು 16 ವರ್ಷದ ಕತ್ತೆ, ವಾವೇ ವರ್ಷ ಬೇಡ. ಅಂತೂ ನೀನು ಎಲ್ಲದಕ್ಕೂ ಉತ್ತರ ಕೊಡು. ನಿನ್ನೆ ಯಾಕಂತಾರೆ, ಅಮ್ಮ ನಂಗೆ ಗೊತ್ತಿಲ್ಲ, ಗಣಪತಿ ಹಬ್ಬದ ದಿನ ನಾನು ಚಂದ್ರನ್ ನೋಡಿದೆ ಅಂದ. ನಾಚೌತಿ ಚಂದ್ರನ್ನ ಕಂಡಿದ್ದರಿಂದೆನಗೆ ಈ ಅಪನಿಂದೆ ಬಂದಿರುವುದಮ್ಮ ಗೋಪ್ಯಮ್ಮ. ಅಂತೂ ನೀನು ಎಲ್ಲದಕ್ಕೂ ಉತ್ತರ ಕೊಡು. ಸರಿ, ನಾಳೆಯಿಂದ ನೀ ಎಲ್ಲೂ ಹೋಗಬೇಡ, ಮನೇಲೇ ಇರು. ಅಮ್ಮ ನಾ ಮನೇಲೇ ಇದ್ದೇನು ಮಾಡಲೆ? ನಾನೊಂದು ಮೂಲೆ, ನೀ ಒಂದು ಮೂಲೆ. ನೀ ಹತ್ತಿ ಬತ್ತಿ ಮಾಡು, ನಾ ಮಂಗಳಾರತಿ ಬತ್ತಿ ಮಾಡ್ತೀನಿ. ನೋ, ನನ್ನ ಅವತಾರವೇ ಔಟ್ಸೈಡ್ ಡ್ಯೂಟಿಗೆ, ನಾ ಹೋಗೋದೇ ಬೇಡ ಕಂದ. ಹೀಗೆ ತಾಯಿಗೆ ತುಂಬ ಆನಂದವನ್ನು ಕೊಟ್ಟ ಅವತಾರ ಅದು. ಆಚಾರ್ಯರಂತಾರೆ, ಕೃಷ್ಣ ಕಳ್ಳತನ ಮಾಡಿದ್ದರ ಹಿಂದಿರುವಂತಹ ತಾತ್ವಿಕ ಸಂದೇಶ ಏನು, ಉದ್ದೇಶ ಏನು? ಅಕೃಧ್ಯತಾಂ ಕೇಶವೋ ಅನುಗ್ರಹಾಯ ಶುಭಂ ಸ್ವಯೋಗ್ಯಾದಧಿಕಂ ನಿಹಂತುಂ ಸಕ್ರಧ್ಯತಾಂ ನವನೀತಾದಿ ಮುಷ್ಣನ್ ಚಚಾರ ದೇವೋ ನಿಜ ಸತ್ ಸುಖಾಂಬುಧಿ. ಪುಣ್ಯ ಮಾಡಿ ಹೆಚ್ಚು ಮಾಡಿದ ಮನೆಗೆ ಹೋದಾಗ ಬೈಯುವ ಬುದ್ಧಿಯನ್ನು ಕೃಷ್ಣನೇ ಪ್ರೇರಣೆ ಮಾಡಿ ಬಯಸ್ಕೊಳ್ತಾ ಇದ್ದ. ಅವರು ಪುಣ್ಯವೂ ಹೋಯಿತು, ಬೆಣ್ಣೆನೂ ಹೋಯಿತು. ಯಾರು ಕಡಿಮೆ ಪುಣ್ಯ ಮಾಡಿದ್ರು ಅಂಥವರ ಮನೆಗೆ ಹೋದಾಗ ಅವನನ್ನು ಹೊಗಳೋದು, ನಮಸ್ಕಾರ ಮಾಡೋರಂತೆ. ನಿನ್ನ ಹೆಸರಲ್ಲಿ ನಾವು ತಿಂತಾ ಇದ್ವಿ ನಮ್ಮಪ್ಪ, ನಿನಗೊಂದು ನಮಸ್ಕಾರ ಅಂತ. ಆಗ ಬೆಣ್ಣೆನೂ ಉಳಿಸ್ದ, ಪುಣ್ಯನೂ ಉಳಿಸ್ದ. ತನ್ನ ಹಸಿವಿಗಾಗಿ ತಿಂದದ್ದಲ್ಲ. ಯಾಕೆಂದರೆ ನಿತ್ಯ ತೃಪ್ತ ದೇವರು, ಜ್ಞಾನಾನಂದ ಸಾಗರ, ಅವನಿಗೇನು ಹಸಿವ ನೀರಡಿಕೆಯ? ಈ ಚಿಂತನೆಯನ್ನು ಆಚಾರ್ಯರು ಮಾಡಿ ಅಂತ ಹೇಳ್ತಾರೆ. ಇದಾದ ಮೇಲೆ ಇನ್ನೂ ಏನಾನೋ ಇದೆಯಾ? ಬೇಕಾದಷ್ಟು ಇದೆಯಪ್ಪ. ಒಮ್ಮೆ ಮಣ್ಣನ್ನು ತಿನ್ಕೊಂಬಂದ, ಮನೆಯಲ್ಲೇ ಇದ್ದಾಗ ಬಂದು ಹೇಳಿದ್ರು, ಕೃಷ್ಣ ಮಣ್ಣು ತಿಂದ? ಕೃಷ್ಣ ಬಾಯಿಲಿ ಮಣ್ಣು ತಿಂದ್ಯಾ? ಅಮ್ಮ ನಾ ತಿಂದಿಲ್ಲಮ್ಮ. ಸುಳ್ಳು ಹೇಳಬೇಡಕ್ಕಂದ, ತೆಗಿ ಬಾಯಿ. ಬಾಯಿ ತೆಗೆದಾಗ ಬ್ರಹ್ಮಾಂಡವನ್ನೇ ತೋರಿಸಿಬಿಟ್ಟ. ವಾದಿರಾಜರಂದರು, ತಿಂದದ್ದು ಇಷ್ಟು ಮಣ್ಣು, ತೋರಿಸಿದ್ದು ಬ್ರಹ್ಮಾಂಡ, ಇದರಿಂದ ನಮಗೆ ಕೊಟ್ಟ ಸಂದೇಶ ಏನು? ಸತ್ಪಾತ್ರರಿಗೆ ಚೂರೇ ದಾನ ಕೊಟ್ಟು ಬರುವ ಪುಣ್ಯ ಬ್ರಹ್ಮಾಂಡದಷ್ಟಂತೆ. ಅದು ಥಿಯರಿ ಇತ್ತು, ಪ್ರಾಕ್ಟಿಕಲ್ಲಾಗಿ ತೋರಿಸ್ದ. ಭೂದೇವಿ ಸ್ವಲ್ಪ ಮಣ್ಣನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿಲ್ಲಂತೆ. ನನ್ನ ಹತ್ತಿರ ಇರುವ ಸಂಪತ್ತಿದೆ ಅಪ್ಪ, ಕೃಷ್ಣಾರ್ಪಣಮಸ್ತು ಅಂತ. ಅವಳ ಭಕ್ತಿಗೆ ಮೆಚ್ಚಿ ದೇವರು ಅಷ್ಟು ಕೊಟ್ಟನಂತ. ಅಹಂ ಸುಪಾತ್ರೆ ರಸಯ ಪ್ರದತ್ತ ಸಹಸ್ರಧಾಸೌ ಫಲಿತೇತಿ ಮನ್ಯೆ ಅಂತ. ಅದನ್ನೇ ಅಂತಾರೆ, ಭಕ್ತಿಯಿಂದ ನೀನು ಕೊಡು, ಚೂರೇ ಕೊಡು, ಅಡ್ಡಿ ಇಲ್ಲ. ಅಂದರೆ ಭಕ್ತಿ ಬೇಕು, ನಿನ್ನಲ್ಲಿ ಇಲ್ಲ ಅಂತಾದರೆ ಚೂರು ಕೊಡು ಅಂತ. ತುಷ್ಟನಹುದು ಎಳ್ಳಷ್ಟು ಮುಂದೆ ಇಟ್ಟರೆ ಅಷ್ಟಿಟ್ಟನ್ನದೆ ಸಕಲೇಷ್ಟಂಗಳ ಕೊಟ್ಟು ಕವನು ಶಕ್ರನಿಗೆ ತ್ರಿವಿಷ್ಟಪ ಪಟ್ಟವಗಟ್ಟಿದವ ನಿಷ್ಠುರನಲ್ಲವಿಸೆಟ್ಟರಿಗೊಲಿದಿಹ ದುಟ್ಟರ ತರಿದಟ್ಟಿದ ಜಗಜಟ್ಟಿ ಅರಿಟ್ಟ ಮುಟ್ಟಿ ಕಾದ್ಯರ ಹುಡುಗಟ್ಟಿದ ವಿಠ್ಠಲ ಬಲುದಿಟ್ಟ ನಮ್ಮ ವಿಠ್ಠಲ ಬಲುದಿಟ್ಟ. ಇಷ್ಟೆಲ್ಲ ಚೇಷ್ಟೆಯನ್ನು ಮಾಡಿ ತಾಯಿಗೆ ಆನಂದವನ್ನು ಕೊಟ್ಟ, ನಮಗೆಲ್ಲ ಗಾನ ಮಾಡುವ ಭಾಗ್ಯವನ್ನು ಕೊಟ್ಟ. ಕೃಷ್ಣ ಮಾಡಿದ ದೊಡ್ಡ ಉಪಕಾರ ನಮಗಾಗಿ ಆ ಅವತಾರ ಅಲ್ಲ. ಇದಾದ ಮೇಲೆ ಒಮ್ಮೆ ಯಶೋದ ಮೊಸರು ಕಡಿತಾ ಇದ್ಲು. ಕೃಷ್ಣ ಬಂದ, ಅಮ್ಮ ಹಾಲು ಕೊಡ್ತೀಯಾ? ವಾದಿರಾಜರಂದರು, ಕೃಷ್ಣನೇ ತೊಡೆ ಮೇಲೆ ಬಂದು ಹಾಲು ಕುಡಿಬೇಕಾದ್ರೆ ಯಶೋಧನಿಗೆ ತುಂಬ ಪುಣ್ಯ ಇತ್ತು. ಯಾವ ಪುಣ್ಯ ಅದು? ಅವರಂತಾರೆ ಜ್ಞಾನ ಭಕ್ತಿ ವೈರಾಗ್ಯ ಇತ್ತು. ಅದು ನಿಮಗೆ ಹೇಗೆ ಗೊತ್ತು ಅಂದರೆ ಭಾಗವತ ಹೇಳ್ತು.
ಅವಳಿಗೆ ಜ್ಞಾನಭಕ್ತಿ ವೈರಾಗ್ಯ ಇತ್ತು ಅಂತ ಹೇಳಲಿಲ್ಲ. ಯಾವಾಗ ಬಂದ ಕೃಷ್ಣ ಅನ್ನೋ ಸಿಚುಯೇಷನನ್ನು ನೋಡಿ ನಾನು ತೀರ್ಮಾನ ಮಾಡಿದೆ ಅಂತ ರಾಜರು. ಏನದು? ಮೊಸರು ಕಡಿತಾ ಇದ್ಲು, ಬಾಯಲ್ಲಿ ಕೃಷ್ಣನ ಗಾನವನ್ನು ಹಾಡ್ತಾ ಕೆಲಸ ಮಾಡ್ತಾ ಇದ್ಲಂತೆ. ಗಾನದಿಂದ ಗೊತ್ತಾಯಿತು ಜ್ಞಾನ ಇದೆ ಅಂತ. ಜ್ಞಾನ ಇಲ್ಲದೆ ಗಾನ ಹೇಗೆ ಮಾಡೋದು? ಸರಿ. ಭಕ್ತಿ ಇದೆ ಅಂತ ಹೇಗೆ ಗೊತ್ತಾಯಿತು? ಕಣ್ಣಲ್ಲಿ ನೀರು ಊದಿತ, ನೀರಿನ ಹನಿ ಬೀಳ್ತಾಯಿತ್ತು, ಅದು ಆನಂದ ಬಾಷ್ಪ ಭಕ್ತಿಯಿಂದ ಉದುರಿದ್ದು. ಭಕ್ತಿಯ ಪ್ರಾಡಕ್ಟ್ ಅಂತದು, ಭಕ್ತಿಯ ಅಕ್ನಾಲೇಜ್ಮೆಂಟು. ಭಕ್ತಿ ಇದೆ ಅಂತ ಗೊತ್ತಾಯಿತು. ಮುಡಿದ ಹೂವು ಅಡಿಗೆ ಬಿತ್ತು, ಮತ್ತೆ ನೋಡಿದರೂ ಎತ್ತಿಟ್ಕೊಳ್ಳಿಲ್ಲ, ಇದು ವೈರಾಗ್ಯ ಸೂಚಕ. ಹಾಗಾಗಿ ಕೃಷ್ಣ ಬಂದ. ಹಾಗಾದರೆ ನಮ್ಮ ಹತ್ರ ಕೃಷ್ಣ ಬರಬೇಕಾದ್ರೆ ಈ ಮೂರು ಬೇಕು: ಜ್ಞಾನ, ಭಕ್ತಿ, ವೈರಾಗ್ಯ. ನಮ್ಮಲ್ಲಿ ಯಾಕೆ ಬರೋದಿಲ್ಲ ಅನ್ನೋದು ಈಗ ಗೊತ್ತಾಯ್ತು ನಮಗೆ ಅದಿಲ್ಲ, ಅದರಿಂದ ಬರೋದಿಲ್ಲ. ಕೃಷ್ಣ ಬಂದ, ತಲೆಯ ಮೇಲೆ ಮಲಗಿಸಿಕೊಂಡು ಹಾಲನ್ನು ಕೊಡ್ತಾ ಇದ್ದಾಳೆ. ಅಲ್ಲೊಂದು ಸ್ವಲ್ಪ ಹಾಲು ಇಟ್ಟಿದ್ಲು ಅಡುಗೆ ಮನೆಯಲ್ಲಿ, ಅದು ಉಕ್ಲಿಕ್ಕೆ ಬಂತು. ಕೃಷ್ಣನ ಕೆಳಕ್ಕೆ ಉಕ್ಕಿದ್ಲು, ಓಡಿಬಿಟ್ಲು. ಕೃಷ್ಣ ಅಂದ, ಕ್ಷೀರಸಾಗರದ ಓನರ್ ನಾನು, ನಿನಗೆ ನನಗಿನ್ನ ಹಾಲು ಹೆಚ್ಚಾಯ್ತಾ? ಕ್ಯಾ ಹಾಲು ಹೇ ಅಂದ ದೇವರು. ಅಂದರೆ ಇದು ಎಲ್ಲರಿಗೂ ಒಂದು ಪಾಠ ರೀ. ನಾವು ಸಾಮಾನ್ಯವಾಗಿ ಸಮಯ ಹೆಚ್ಚು ಬೇಕಾದರೆ ಕಾಂಪನ್ಸೇಟ್ ಮಾಡ್ಕೊಬೋದು ದೇವ್ರ ಪೂಜೆನೇ. ದೇವ್ರ ಪೂಜೆ ಬಿಟ್ಟೆ, ಸಂಧ್ಯಾ ವಂದನೆ ಬಿಟ್ಟೆ, ದೇವರಂತ ನನ್ನನ್ನು ಬಿಟ್ಟರೆ ನಾನು ನಿನ್ನನ್ನು ಸರ್ವಥಾ ಸುಖವಾಗಿ ಇಡೋದಿಲ್ಲ ಅಂತ. ಅಲ್ಲಿಗೆ ಹೋಗೋದ್ರಲ್ಲಿ ಅದು ಉಕ್ಕೋಯ್ತು, ಇಲ್ಲಿ ಬರೋದ್ರಲ್ಲಿ ದೇವರು ಎಲ್ಲ ವಾಡೋದು. ಮೊದಲಿನ ಹಾಲು ಮೊಸರು ಮೇಲೆ ಕಟ್ಟಿದ್ದೆಲ್ಲ ಮನೆಯೆಲ್ಲ ರಾಡಿ ಮಾಡಿಟ್ಟು. ಹಾಗೆ ನಮ್ಮ ಜೀವನದಲ್ಲಿ ಆಗತ್ತೆ ಅಂತಾರೆ. ದೇವರನ್ನು ಕೈ ಬಿಡಬೇಡಿ ಅಂತಾರೆ. ಅಟ್ಟಿಸಿಕೊಂಡು ಹೋದ್ಲು, ಕಡೆಗೆ ಸಿಗಲಿಲ್ಲ. ಕೃಷ್ಣನೇ ಬಂದು ಹಿಡ್ಕೊ ಅಂದ. ಇಲ್ಲೇನು ಪುಣ್ಯ ಇತ್ತು ಅಂತಾರೆ ಮತ್ತೆ ವಾದಿರಾಜರು. ಕೃಷ್ಣನ ಹಿಂದೆ ಹೋಗಿದ್ದಕ್ಕೆ ತೀರ್ಥಯಾತ್ರೆ ಮಾಡಿದ ಪುಣ್ಯವನ್ನು ಕೊಟ್ಟಂತೆ ದೇವರು. ಆಮೇಲೆ ಕಟ್ಟಿ ಹಾಕಿದಾಗ 2 ಅಂಗುಲ ಕಮ್ಮಿ ಆಯಿತು, 2 ಇಂಚು. ಆಗ ಮತ್ತೆ ರಾಜರಂದರು, ದೇವರನ್ನು ಕಟ್ಟಲಿಕ್ಕೆ 2 ಇಂಚಿನ ಹಗ್ಗ ಬೇಕು, 3 ಇಂಚು. ಜ್ಞಾನ, ಭಕ್ತಿ, ವೈರಾಗ್ಯ. ಅವಳಿಗೆ ಒಂದಿದೆ, ಭಕ್ತಿ ಇದೆ, ಜ್ಞಾನ ವೈರಾಗ್ಯ ಇಲ್ಲ. ಆಮೇಲೆ ಅವಳು ಅಂದ್ಲು, ನೀನು ನನ್ನ ಕಟ್ಟಲಿಕ್ಕಾಗಲ್ಲ, ನೀನು ನನ್ನ ಮಗ ಅಲ್ಲ ಅಂತ. ಆಗ ಅವನಿಗೆ ಅದು ಬಂತು, ಅದು ಬಂದಿದೆ ಅಂತ ಗೊತ್ತಾಯಿತು. ಕಟ್ಟಿಸಿಕೊಂಡ ಅಂತ ಮನೆ ಮುಂದೆ ಬಂದು ಇಬ್ಬರು ನಲಕೂಬರ, ಮಣಿಗ್ರೀವ ಅಂತ ಅವರನ್ನು ಬೀಳಿಸಿದ, ಮರ ರೂಪದಲ್ಲಿದ್ದವ್ರನ್ನ ಅವರನ್ನು ಉದ್ಧಾರ ಮಾಡಿ ಆದ ಮೇಲೆ, ಮುಂದೆ ಈ ಊರು ಬೇಡ, ಪಕ್ಕದ ಊರಿಗೆ ಹೋಗುವ ಅಂತಂದರು. ಪಕ್ಕದಲ್ಲಿ ವೃಂದಾವನ ಅಂತ ಊರು. ಆ ವೃಂದಾವನಕ್ಕೆ ಬಂದಾಗ ವಿಶೇಷವಾಗಿ ಅಲ್ಲಿ ಕಾಳಿಯ ಮರ್ದನ ತುಂಬ ವಿಶೇಷ. ಕೃಷ್ಣ ಕಾಳಿಂಗ ಮರ್ದನ ಮಾಡಿದ್ದಾನೆ. ಕಾಳಿಯನಾಗ ಅಂತ ಒಂದು ಹಾವು ತುಂಬ ಹಾಳು ಮಾಡ್ತಾ ಇದ್ದ. ವಿಷ ಬಿಟ್ಟು ನೀರನ್ನೆಲ್ಲ ಕಂಟ್ಯಾಮಿನೇಟೇಷನ್ ಮಾಡಿ ಅದರ ಮೇಲೆ ಹಾರುವ ಹಕ್ಕಿಗಳು ಬೀಳೋದಂತೆ. ಕೃಷ್ಣನನ್ನು ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಅಂದ, ಬಲರಾಮನಿಗೆ ಹೇಳಬೇಡಿ ಅಂತ. ಬಲರಾಮನನ್ನು ರಕ್ಷಣೆ ಮಾಡಲಿಕ್ಕೆ ಅಲ್ಲೇ ಬಿಟ್ಟು ಬಂದದ್ದು ಅಂತ ಆಚಾರ್ಯರು ಹೇಳೋದು. ರಾಜರು ಯುಕ್ತಿಯನ್ನು ಹೇಳ್ತಾರೆ, ಅವನೋ ಹಾವು ಇದೋ ಹಾವಲ್ವಾ, ಜಾತಿ ಮೇಲೆ ಪ್ರೀತಿ ಇರುತ್ತೆ, ಅದಕ್ಕೆ ಬೇಡ, ಒದ್ದ ಮೇಲೆ ಬೇಕಾದ್ರೆ ಫೋನ್ ಮಾಡೋಣ, ಅಣ್ಣ ನಿಮ್ಮ ಫ್ರೆಂಡ್ ಅಂತೆ, ಸಾರಿ ಅಂತ. ಹಾಗೆ ಕೃಷ್ಣ ಬಂದ, ಹಾವಿನ ಮಡುವಿನಲ್ಲಿ ಹಾರಿದಾಗ ಹಾವು ಮೇಲೆ ಬಂದು ಸುತ್ತಕೊಳ್ತು. ಇಲ್ಲೆಲ್ಲ ಹುಡುಕ್ತಾರೆ, ನಮ್ಮ ಕೂಸು ಬಂದಿದ್ದ, ಕೃಷ್ಣ ಬಂದಿದ್ದ. ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ, ಅಂದ ಚಂದದ ಗೋಪ ಬಾಲರ ವೃಂದದಲ್ಲಿ, ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ, ಅಂದದ ಕಳು ಕಂದ ಕರುಗಳ ಮಂದೆಯಲಿ, ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ. ಪಾಪ ಎಲ್ಲೂ ಇಲ್ಲ. ಹುಡುಗರು ಬಂದು ಹೇಳಿದ್ರು, ಹಾವು ನುಂಗ್ತಾ ಇದೆ, ಸುತ್ತಿ ಹಾಕಿಕೊಂಡಿದೆ. ಪಾಪ ಎಲ್ಲ ಅಳ್ತಾ ಬಂದರು. ಆಮೇಲೆ ಬಲರಾಮ ದೇವರು ಅಂದ್ರೆ, ಅವ್ನು ಮಲ್ಕೊಂಬೋದೆ ಹಾವು ಮೇಲೆ, ಯಾಕೆ ಹೊಡ್ಕೋತೀರಿ, ದಮ್ಯತಾಮೇಶ, ಕೃಷ್ಣ ನೀನು ಬಿಡಬೇಡ ವದಿ ಅಂತ. NOC ಸಿಕ್ತು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಅದ್ಭುತ ನರ್ತನ ಶುರು ಮಾಡಿದೆ ಕೃಷ್ಣ. ಏನದು ದೇವರ ನರ್ತನ? ಬ್ರಹ್ಮದೇವರು ಮೃದಂಗ, ವಾಯುದೇವರ ಗಾನ, ರುದ್ರದೇವರ ತಾಳ. ಅದರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಭಾಗವತದಲ್ಲಿ ನರ್ತನ ಮಾಡಿದ ಅಂತಿದೆ. ಯಾರ್ಯಾರು ಏನು ಮಾಡಿದ್ರು ಅನ್ನೋ ವಾದಿರಾಜರು ಬಿಡಿಸಿ ಹೇಳ್ತಾರೆ. ಕನಕದಾಸರು ಅದನ್ನು ಕನ್ನಡದಲ್ಲಿ ಕೃತಿನೂ ಮಾಡಿದ್ರು. ಡೊಳ್ಳಿನ ಮೇಲ್ಕೈಯ ಭರಮಪ್ಪ ಹಾಕ್ಯಾನು, ಶಿವಪ್ಪ ತಾಳವ ಕುಟ್ಟಾನ್ ಮ್ಯಾಲ್, ಒಳ್ಳೊಳ್ಳೆ ಪದಗಾಣ ಹನುಮಪ್ಪ ಹಾಡ್ಯಾನು, ಚಲವ ಕನಕಪ್ಪ ಕುಣದಾನ್ ಮ್ಯಾಲ್, ದೇವಿ ನಮ್ಮ ದ್ಯಾವರು ಬಂದರೆ ಬನ್ನಿರೆ,
ನೋಡ ಬನ್ನೀರೆ ಬನ್ನೀರೆ ನೋಡ ಬನ್ನೀರೆ. ಕರಿಯ ಹೊಳೆಯಲ್ಲಿ ತುರುಗಾಗಳ ಕಾಯುತ್ತಾ ಉರುಗಾನ ಹೆಡಮ್ಯಾಲ್ ಧುಮುಕಾನ್ ಮ್ಯಾಲ್ ಉರುಗಾನ ಹೆಡ ಮೇಲೆ ಹಾರ್ಯಾರಿ ಕುಣಿವಾಗ ನಾರೇರಿಗೆ ವರವಾನ್ ಇತ್ತಾನ್ ಮ್ಯಾಲ್. ದೇವಿ ನಮ್ಮ ದ್ಯಾವರು ಬಂದರೆ ಬನ್ನೀರೆ ನೋಡ ಬನ್ನೀರೆ ಬನ್ನೀರೆ ನೋಡ ಬನ್ನೀರೆ. ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರಶಯತ್ತಾಲಗತಿ ಕಪರ್ದೇನ ನರ್ತ ಗೋಪಾಲಕ ಬಾಲಮೌಲಿ. ಏನು ಅದ್ಭುತ ನರ್ತನ! ಎಲ್ಲ ದೇವತೆಗಳು ಒನ್ಸ್ ಮೋರ್ ಅಂದರು. ಆಮೇಲೆ ನಾಗಪತ್ನಿಯರು ಬಂದು ಸ್ತೋತ್ರ ಮಾಡ್ತಾರೆ, ಒನ್ಸ್ ಮೋರ್ ಅನ್ಬೇಡ್ರಮ್ಮ, ನಮ್ಮ ಮನೆಯವ್ರ ತಲೆ ಅದು ನೋ ಮೋರ್ ಆಗ್ಬಿಟ್ರೆ ಕಷ್ಟ. ನ್ಯಾಯೋ ಹಿ ದಂಡ ಕೃತಕಲ್ಪೇತ್ಪಿಂತವಾವತಾರ ಖಲ ನಿಗ್ರಹಾಯ ರಿಪೋಸ್ಸುತಾನಾಮಪಿ ತುಲ್ಯ ದೃಷ್ಟೇ ದತ್ಸೇಧಮಂ ಫಲಮಿವಾನುಶಂಸ್ಯಂ. ನೀನು ದಂಡನೆ ಮಾಡಿದ್ದೇ ನ್ಯಾಯ. ಯಾಕೆ? ನನ್ನ ಯಜಮಾನನು ತುಂಬ ಪ್ರಾಣಿಗಳನ್ನು ಬಲಿ ತೆಗೆದುಕೊಂಡ. ನಿನ್ನ ಅವತಾರವೇ ದುಷ್ಟರನ್ನು ನಿಗ್ರಹ ಮಾಡಲಿಕ್ಕೆ. ನಮ್ಮಪ್ಪ ನನ್ನ ಯಜಮಾನ ಏನು ಪುಣ್ಯ ಮಾಡಿದ್ನು? ನಿನ್ನ ಪಾದವನ್ನು 3-4 ಗಂಟೆ ತಲೆ ಮೇಲೆ ಇಡಿಸ್ಕೋಬೇಕಾದ್ರೆ ಸಾಮಾನ್ಯ ಅಲ್ಲ ಅದು. ಎಂಥ ಪಾದ! ಯದ್ವಾಂಚಯ ಶ್ರೀ ಲಲನಾ ಆಚರತ್ತಪಃ ವಿಹಾಯ ಕಾಮಾನ್ ಸುಚಿರಂ ಧೃತವ್ರತ ಕಸ್ಯಾನುಭಾವೋಸ್ಯ ನ ದೇವ ವಿದ್ಮಹೇ ತವಾಂಗ್ರೇಣು ಸ್ಪರ್ಶಾಧಿಕಾರ. ನಿನ್ನ ಪಾದವನ್ನು ಮುಟ್ಟುವ, ಪಾದಧೂಳನ್ನು ಧಾರಣೆ ಮಾಡುವ ಪುಣ್ಯ ಎಲ್ಲಿದ್ದದು? ಈ ಪಾದವನ್ನು ಒತ್ತಲಿಕ್ಕೆ ಲಕ್ಷ್ಮೀದೇವಿ ನಿನ್ನ ಮದುವೆ ಆದಲು, ಗರುಡ ಶೇಷಾದಿಗಳು ಹೊತ್ತು ತಿರುಗುವಂತಹ ಪಾದ ಅದು. ಸರಿ, ಆದ ಮೇಲೆ ಕೃಷ್ಣ ಅವರನ್ನು ಬಿಟ್ಟ, ಅನುಗ್ರಹ ಮಾಡಿ ವಾಪಸ್ಸು ಕೊಟ್ಟು ಕಳಿಸಿಯಾನೆ. ಬಂದ ಮೇಲೆ ಏನು ಆನಂದವೋ! ಅಲ್ಲೇ ಯಮುನೆಯ ತೀರದಲ್ಲೇ ರಾತ್ರಿ ಮಲಗಿದ್ರು. ಕಾಡ್ಗಿಚ್ಚು ಬಂತು. ಎಲ್ಲ ಪ್ರಾರ್ಥನೆ ಮಾಡಿದ, ಕಾಡ್ಗಿಚ್ಚನ್ನು ಕುಡಿದು ಬಿಟ್ಟು ನನ್ನ ದೇವರು. ಏನು ಆಶ್ಚರ್ಯ ರೀ, ಏನು ಆಶ್ಚರ್ಯ ಅಲ್ಲ ಅಂತಾರೆ ವಾದರಾಜರು. ಕಾಡ್ಗಿಚ್ಚು ನುಂಗಿದ ಕೃಷ್ಣನ ಮಹಿಮೆಯ ಹೊಗಳಲಿ ಹಿಗ್ಗಲಿ ಸರ್ವಜನ ಹುಸಿ ನುಡಿಯಾಡಲು ಸ್ತೋತ್ರವ ಮಾಡಲು ಇನಿತು ಒಪ್ಪದು ನಮ್ಮ ಮನ. ವೇದವೇ ಹೇಳಿದೆ ಅಗ್ನೀಂದ್ರರಿಗೆ ಜನ್ಮವನಿತ್ತಿದೆ ಹರಿವದನ. ಅಗ್ನಿಯು ತಂತಾನೆ ಹುಟ್ಟೂರಿಗೋಗಲು ಕೃಷ್ಣನ ಮಹಿಮೆ ಇದೇನು ಘನ. ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾತ್ ವಾಯುರಜಾಯತ. ಅಗ್ನಿ ಹುಟ್ಟಿದ್ದು ಅವನ ಬಾಯಿಂದ ಅಂತ ಪುರುಷ ಸೂಕ್ತ ಹೇಳುತ್ತೆ. ಆದ್ದರಿಂದ ಅಲ್ಲಿಗೆ ಹೋಯ್ತು. ಈಗೆಲ್ಲ ವರ್ಕ್ ಫ್ರಮ್ ಹೋಮ್ ಇದ್ದಾಗೆ ಅಗ್ನಿನೂ ಅಂದ ವರ್ಕ್ ಫ್ರಮ್ ಮೈ ಹೋಮ್ ಅಂತ ದೇವರ ಬಾಯನ್ನೇ ಸೇರನ್ನೋ ಏನೋ ಅಂತ. ಆದ ಮೇಲೆ ಕೃಷ್ಣ ಇದು ಎಲ್ಲ ಕಡೆ ಸುದ್ದಿ ಆಯಿತು. ಇನ್ನೊಮ್ಮೆ ಮುಂಜಾಟವಿ ಅಂತ ಅಲ್ಲಿ ಗೋವುಗಳ ರಕ್ಷಣೆಗಾಗಿ ಕಾಡ್ಗಿಚ್ಚನ್ನು ಕುಡಿದ್ಯಾನ. ಇಷ್ಟಾದ ಮೇಲೆ ಒಮ್ಮೆ ದೇವರ ವೇಣುನಾದದ ಬಗ್ಗೆ ಈ ಗೋಪಿಕೆಯರೆಲ್ಲ ಮಾತಾಡ್ಕೊಳ್ತಾರೆ. ಎಷ್ಟು ಚೆನ್ನಾಗಿರುತ್ತೆ! ಆ ಬಿದಿರು ಕಡ್ಡಿ ಜಡ ಆದರೂ ದೇವರ ತುಟಿ ಹತ್ತಿರ ಇರುತ್ತೆ, ನಾವಿರೋ ಹಾಗಿಲ್ವೇ? ಆಚಾರ್ಯರಂತಾರೆ, ಲಕ್ಷ್ಮೀದೇವಿ ಆ ತುಟಿಯಲ್ಲಿರುವ ಅಮೃತವನ್ನು ಪಾನ ಮಾಡಲಿಕ್ಕೆ ವೇಸ್ಟ್ ಆಗಲಿಕ್ಕೆ ಬಿಡ್ತಿರ್ಲಿಲ್ಲಂತೆ ಬೇರೆಯವರಿಗೆ. ಮತ್ತೇನು ಮಾಡೋಳು? ತಾನೇ ವೇಣುನಾದ ಆಗೋ ಕಾಲಕ್ಕೆ ಅಲ್ಲಿ ಹಾರಿ ಬಂದು ಕೂತಿರೋಳಂತೆ. ಶ್ರೀದೇವಿ ವೇಣುಮಾವಿಷ್ಯ ರೇಮೆ ಕೃಷ್ಣ ಮುಖಾಂಬುಜೆ. ಇತರ ದೇವತೆಗಳೆಲ್ಲ ದೇವರ ಮೈಮೇಲಿನ ಆಭರಣದ ರೂಪದಲ್ಲಿರೋರು ಅಂತ. ಅದ್ಭುತ! ಎಷ್ಟು ಸುಂದರವೋ! ಆ ಆಕಳುಗಳೆಲ್ಲ ಕೆಚ್ಚಲಿಗೆ ಬಾಯಿ ಹಚ್ಚಿದ್ರೆ ಪುಟ್ಟ ಕರುಗಳು 3 ತಾಸು ವೇಣುನಾದ ಅಂದರೆ 3 ತಾಸು ಮೆಸ್ಮರೈಸ್ ಆಗಿ ಇದೇನು ನಿಜವಾದ ಆಕಳೋ ಅಥವಾ ಇದೇನು ಬ್ಯಾನರೋ ಅನ್ನೋ ಥರ ಇರೋದಂತೆ. ಕೆಚ್ಚಲು ಬೆಗೆದು ತೊರೆಯಲು ಮೊಲಯ ವತ್ಸಗಳೊಡಲಾಸೆಯ ತೊರೆದು ಎಳೆಬುಲ್ಲ ಕಚ್ಚಿರಲಲ್ಲಿ ನಿಂದಾವು ಗೋಗಳು ಪುಚ್ಛವನೆಗಹಿ ನಿಂಟಿಸಿ. ಅಚ್ಯುತನಾಕೃತಿ ನೋಡಲು ಸುರರಿಗೆ ಆಶ್ಚರ್ಯವಾಯಿತು ನಾವು ಕಂಡೆವೆಂದು ಮೆಚ್ಚಿ ಮುಕುಂದನ ಲೀಲಾ ವಿನೋದಕ್ಕೆ ಹೆಚ್ಚಿನ ಕುಸುಮವ ಸುರಿಸಿದರು. ರಂಗ ಕೊಳಲನೂದಲಾಗಿ ರಂಗಯ್ಯ ಕೊಳಲನೂದಲು ಮುದ್ದು ಮೋಹನನ ಮಂಜುಳ ಸಂಗೀತ ಸದ್ದಾನಲೈಸಿ ಗೋಪಾಂಗನೆಯರೆಲ್ಲ ಬುದ್ಧಿ ಸೂರ್ಯಾಡಿ ಆನಾದ ಬಾರಿಧಿಯಲ್ಲಿ ಬಿದ್ದು ಪರವಶರಾದರು. ಸಿದ್ಧ ಮುನಿ ಜನರು ಇದ್ದ ಸಮಾಧಿಯೊಳ್ಳೆದ್ದೆದ್ದು ಕುಣಿದರು. ಎದುರೆದುರಾಗಿ ಗದ್ದುಗೆ ಎರಸನ ಓಲೈಸಿಕೊಂಡರು. ಗೆದ್ದರು ಭವ ಸಮುದ್ರವ ಗೆದ್ದರು ಭವ ಸಮುದ್ರವ
ರಂಗ ಕೊಳಲ ನೂದಲಾಗಿ ರಂಗಯ್ಯ ಕೊಳಲ ನೂದಲು. ತುಂಬ ಅದ್ಭುತವಾಗಿರೋದು ಅಂತ. ಇದಾದ ಮೇಲೆ ಅನೇಕ ಕೃಷ್ಣನ ಚರಿತ್ರೆಯನ್ನು ಹೇಳ್ತಾ ಕಾತ್ಯಾಯನ ವ್ರತ ಅಂತ ಮಾಡಿದ್ರಂತೆ. ಗೋಪಿಕಾಸ್ತ್ರೀಯರೆಲ್ಲ ಕೃಷ್ಣನನ್ನು ಪಡಿಬೇಕು ಅಂತ, ಗಂಡನನ್ನಾಗಿ ಪಡಿಬೇಕು ಅಂತ. ವಿವಸ್ತ್ರರಾಗಿ ಯಮುನೆಯಲ್ಲಿ ಇಳಿದಾಗ ದೇವರು ಅವರ ವಸ್ತ್ರವನ್ನೆಲ್ಲ ತೆಗೆದುಕೊಂಡು ಮರ ಹತ್ತಿಬಿಟ್ಟ. ಇದು ಜಗತ್ತಿಗೆ ಕೊಟ್ಟ ಸಂದೇಶ. ಗಂಡಾಗಲಿ ಹೆಣ್ಣಾಗಲಿ ಹೊರಗೆ ಆಗಲಿ ತಮ್ಮ ಮನೆಯಲ್ಲಾಗಲಿ ದೇಹದ ಮೇಲೆ ಬಟ್ಟೆ ಇದ್ದೇ ಸ್ನಾನ ಮಾಡಬೇಕು ಅಂತ. ಅದಕ್ಕೆ ಗೋಪಿ ವಸ್ತ್ರಾಪಹಾರಕ ಅವರೆಲ್ಲ ಕೇಳಿದಾಗ ನೀವು ಕೈ ಎತ್ತಿ ಮುಗಿರಿ ಕೊಡ್ತೇನೆ ಅಂತ. ನಾಚಿಕೆ ಅಂದರು, ಹಾಗೆಲ್ಲ ಕೊಡಲ್ಲ ಅಂತ. ಅಲ್ಲಿ ಕೈ ಎತ್ತಿ ಮುಗಿದರೂ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಇದಾದ ಮೇಲೆ ಕೃಷ್ಣ ಹೆಣ್ಣಾದ್ರೇನು ಗಂಡಾದ್ರೇನು ಅನುಗ್ರಹ ಮಾಡ್ತೇನೆ ಅಂತ ತೋರಿಸೋ ಸಲುವಾಗಿ ಈ ವಿಪ್ರಪತ್ನಿಯರು ಅನ್ನ ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡಿದ ಅಂತ ಅದಕ್ಕೊಂದು ಘಟನೆ. ಗೋಪಾಲಕರೆಲ್ಲ ಹಸಿವು ಅಂದಾಗ ಇಲ್ಲೇ ಒಂದು ಯಜ್ಞಶಾಲೆ ಇದೆ, ಅಲ್ಲಿ ಹೋಗಿ ಯಜ್ಞ ನಡೀತಾ ಇದೆ, ಬೇಕಾದ ಪದಾರ್ಥ ಇದೆ ಅಂತ ಹೇಳಿದ. ಎಲ್ಲ ಬಂದರು. ಆಚಾರಗಳೆಲ್ಲ ಅಂದರು, ನಾವು ಇನ್ನೂ ಪೂರ್ಣಾಹುತಿ ಹಾಕಿಲ್ಲ, ನೈವೇದ್ಯ ಆಗಿಲ್ಲ, ಕೊಡೋದಿಲ್ಲ ಅಂತ. ಪಾಪ ಎಲ್ಲರಿಗೂ ಬೇಸರ ಆಯಿತು. ಕೃಷ್ಣ ಕೊಡಲ್ಲಂತೆ. ಅಲ್ಲಿ ಯಾಕೆ ಹೋದ್ರಿ? ಮತ್ತೆಲ್ಲ ಹೋಗಬೇಕು? ಆ ಪ್ರಿಪೇರ್ ಮಾಡ್ತಾರಲ್ಲ ಹೆಣ್ಣು ಮಕ್ಕಳಿರೋ ಜಾಗಕ್ಕೆ ಹೋಗಿ ಅವ್ರಿಗೆ ಕೃಷ್ಣ ಅಂದರೆ ತುಂಬ ಪ್ರೀತಿ, ಎಲ್ಲ ಕೊಡ್ತಾರೆ ಅಂತ. ಅವರೆಲ್ಲ ಅಲ್ಲಿಗೆ ಬಂದರು. ನಮ್ಮ ಕೃಷ್ಣ ಬಂದೇನೆ ಏನಾದರೂ ಬೇಕಂತೆ. ಅವ್ರು ಪಾಪ ಅಡುಗೆ ಸಮೇತ ಬಂದುಬಿಟ್ರು, ಕೃಷ್ಣನ ದರ್ಶನವೂ ಆಗತ್ತೆ ಅಂತ. ಕೃಷ್ಣ ಅಂದ, ನೀವೆಲ್ಲ ಬರಬಾರ್ದು, ನಿಮ್ಮ ಪತಿಯ ಸೇವೆನೇ ನನ್ನ ಸೇವೆ. ಸ್ವಾಮಿ ಆ ಮಾತು ಅನ್ಬೇಡೋ. ಇಲ್ಲ ಇಲ್ಲ ಅಲ್ಲೇ ಹೋಗಿ. ಅವರಂದರು, ನಾವು ಬರೋ ಕಾಲಕ್ಕೆ ತಲೆ ಹರಟೆ ಮಾಡಿ ಬಂದ್ವಪ್ಪ, ನೀವು ಹೋದರೆ ನಮ್ಮ ಮನೆಗೆ ಬರಬೇಡ್ರಿ ಅಂದರು. ನಾವು ತಲಾಕ್ ಅಂದೇ ಬಂದುಬಿಟ್ಟಿದ್ದೀವೋ. ಅವ್ರು ಸೇರಿಸಲ್ಲ. ಅವ್ರು ಸೇರಿಸಿದ್ರೆ ಹೋಗ್ತೀರಾ? ಹೋಗ್ತೇವೆ. ಅವರು ಸೇರಿಸ್ಲಿಕ್ಕೆ ಅವ್ರು ಯಾರು? ನನ್ನ ಸಂಕಲ್ಪ ಯಾರನ್ನು ಪ್ರೀತಿ ಮಾಡಲಿಕ್ಕು ಅಂಥೇಳಿ ಅವರೇ ಬರುವಂತೆ ದೇವರು ಮಾಡಿದ. ಅವರು ಕರೆದುಕೊಂಡು ಹೋದರು, ಉದ್ಧಾರ ಮಾಡಿದ. ಇದಾದ ಮೇಲೆ ಒಮ್ಮೆ ವೇಣುನಾದ ಮಾಡಿದಾಗ ಇಂದ್ರದೇವರಿಗೆ ಸ್ವಲ್ಪ ಅಹಂಕಾರ ಬಂದಿತ್ತು. ಅಹಂಕಾರವನ್ನು ಕಡಿಮೆ ಮಾಡಬೇಕು ಅಂತ ದೇವರು ಆ ಇಂದ್ರದೇವರ ಯಾಗವನ್ನು ಪೂಜೆಯನ್ನು ತಪ್ಪಿಸಿ ಗೋವರ್ಧನಗಿರಿ ಪೂಜೆ ಮಾಡಿಸ್ಬಿಟ್ರು. ಏನು ಭಯಾನಕವಾದ ಮಳೆ ಬಂದದ್ದು. ಇಂದ್ರದೇವರು ಕೋಪ ಬಂದ ಸೋರಿಸಿದ್ರು. ಅನಾಯಾಸವಾಗಿ ಗೋವರ್ಧನಗಿರಿಯನ್ನು ಎತ್ತಿ ಅದರ ಕೆಳಗೆ ಎಲ್ಲರೂ ನಿಂತುಬಿಟ್ರು. ಗಿರಿಗಳಿಂದವರ ಶರದಿ ಬಂಧಿಸಿದ ಪರಮ ಸಮರ್ಥ ಶ್ರೀ ರಾಮ ಹರೇ ಗಿರಿಯ ತನ್ನ ಕಿರಿಬೆರಳಲೆತ್ತಿ ಗೋಪರ ಕಾಯ್ದ ಶ್ರೀ ಕೃಷ್ಣ ಹರೇ ಜೈ ಜೈ ರಾಮ ಹರೇ ಜೈ ಜೈ ಕೃಷ್ಣ ಹರೇ. ಅವ್ರನ್ನೆಲ್ಲ ಉದ್ಧಾರ ಮಾಡಿ ಇಂದ್ರದೇವರು ಬಂದು ಪ್ರಾರ್ಥನೆ ಮಾಡಿ ತಪ್ಪಾಯಿತು ಅಂತ ದೇವರನ್ನು ಬೇಡಿಕೊಂಡು ಹೋದರು. ಇದಾದ ಮೇಲೆ ವೇಣುನಾದ ಮಾಡಿದಾಗ ಎಲ್ಲ ಸ್ತ್ರೀಯರು ಮನೆ ಬಿಟ್ಟು ಓಡಿ ಬಂದರು ಅಂತ. ಅದ್ಭುತ ವೇಣುನಾದ ಅಂತೆ. ಆಗ ಕೃಷ್ಣ, ನೀವೆಲ್ಲ ಬರಬಾರ್ದಾಗಿತ್ತು, ಪತಿ ಸೇವೆ ಮಾಡಿ. ಎಲ್ಲ ಬಿಟ್ಟು ಬಂದಿದ್ದೀವಿ, ಹಾಗೆಲ್ಲ ಮಾಡಬೇಡ ಸ್ವಾಮಿ ಅಂದರು. ಸರಿ, ಏನೋ ಎಲ್ಲ ಬಿಟ್ಟು ಬಂದ್ಯಾರೆ ಅಂಥೇಳಿ ಜಲಕ್ರೀಡೆ ಮಾಡಬೇಕು ಅಂದರೆ ಅಹಂಕಾರ ಬಂತು. ನಾವಿಲ್ಲದೆ ಕೃಷ್ಣನಿಗೆ ಇರಲಿಕ್ಕಾಗಲ್ಲ. ಅಂತರ್ಧಾನ ಆದ. ಕಂಡಲ್ಲಿ ಹುಡುಕ್ತಾರೆ. ಕಡೆಗೆ ಯಮುನೆಯ ತೀರದಲ್ಲಿ ಕೂತು ಒಬ್ಬಳನ್ನು ಕಟ್ಕೊಂಡು ಹೋಗಿದ್ದ, ಅವಳು ಸಿಕ್ಕಿದ್ಲು. ಎಲ್ಲ ಸೇರಿ ಸಾಮೂಹಿಕವಾಗಿ ಕೃಷ್ಣನಿಗಾಗಿ ಅಳತಾರೆ. ಅತ್ತಿದ್ದು ಒಂದು ಗೀತೆ ಆಯಿತು, ಅದೇ ಗೋಪಿಗೀತೆ. ಜಯತಿ ತೇಧಿಕಂ ಜನ್ಮನಾ ವ್ರಜಃ ಶಯತ ಇಂದಿರಾ ಸಾಧು ತತ್ರ ಹಿ ದಯಿತ ದೃಶ್ಯತಾಂ ತಾಂ ದಿದ್ರಕ್ಷತಾಂ ತ್ವಯಿ ಧೃತಾಸವಃ ತ್ವಂ ವಿಚಿನ್ವತೆ. ಜಯತಿ ತೇಧಿಕಂ ಜನ್ಮನ, ನಿನ್ನ ಜನ್ಮದಿಂದ ನಮ್ಮ ನಂದವ್ರಜ ಶ್ರೀಮಂತ ಊರಾಗಿದೆ. ನೀನಿಲ್ಲದೆ ನಾವಿರಲಿಕ್ಕಾಗಲ್ಲ. ನಿನ್ನಲ್ಲೇ ನಮ್ಮ ಪ್ರಾಣ ಇದೆಯೋ. ಹೇ ಪ್ರಾಣಕಾಂತ, ನೀನು ಬಂದು ನಿಲ್ಲಪ್ಪ ನಮ್ಮೆದುರಿಗೆ. ನಮ್ಮನ್ನು ಎಷ್ಟು ರೀತಿ ರಕ್ಷಣೆ ಮಾಡಿದೆ, ಏನು ಮಾಡಿದೆ? ವಿಷ ಜಲಾಶಯಾತ್ ವ್ಯಾಲ ರಾಕ್ಷಸಾತ್ ವರಷ ಮಾರುತಾತ್ ವೈದ್ಯುತಾನಲಾತ್ ಋಷಮಯಾತ್ ಭಯಾತ್ ವಿಶ್ವತೋ ಮುಖಾತ್ ಋಷಭತೆ ವಯಂ ರಕ್ಷಿತಾಮುಹು. ಇಷ್ಟು ರೀತಿಯಿಂದ ರಕ್ಷಣೆ ಮಾಡಿದೆ. ವಿಷತುಂಬೆ ಜಲಾಶಯದಿಂದ, ರಾಕ್ಷಸರಿಂದ, ವರ್ಷ ಮಾರುತದಿಂದ, ಕಡೆಗಂದರು ಕಾಡ್ಗಿಚ್ಚಿನಿಂದ, ಇನ್ನೊಂದು ಮತ್ತೊಂದಲ್ಲ. ನೀನಿಲ್ಲದೆ ನಾವಿಲ್ಲ. ತುಂಬ ಸುಂದರವಾಗಿ ಅತ್ತಾಗ ತಾಸಾಮಾವಿರಭು ಶೌರಿಹಿ ಸ್ಮಯಮಾನ ಮುಖಾಂಬುಜ. ದೇವರು ಬಂದು ನಿಲ್ತಾನೆ. ರಾಸಕ್ರೀಡೆ ಎಲ್ಲ ಮಾಡಿ ವಾಪಸ್ಸು ಕೊಟ್ಟು ಕಳಿಸಿದಾಗ ನಂತರದಲ್ಲಿ ನಾರದರು ಬಂದು ಕಂಸನಿಗೂ ಹೇಳ್ತಾರೆ, ನಿನ್ನನ್ನು ಕೊಲ್ಲೋನು ಬಲರಾಮ ಕೃಷ್ಣ ಅಂತ.
ಕೃಷ್ಣನಿಗೂ ಹೇಳಿದರು, ನಾರದ ಸ್ವಾಮಿ ಕಂಸನ ಸಂಹಾರವನ್ನು ಮಾಡು, ಆಯಿತು, ನಿನ್ನ ಅವತಾರ ಕಾರ್ಯ ಪ್ರಧಾನವಾದದ್ದು ಆ ದುಷ್ಟ ನಿಗ್ರಹ, ಅದನ್ನು ಶುರು ಮಾಡು ಅಂತ. ಹಾಗೆ ಆಗಲಿ ಅಂಥೇಳಿ ಕಂಸ ಏನು ಮಾಡ್ದ, ಕೃಷ್ಣನನ್ನು ತನ್ನೂರಿಗೆ ಕರೆಸಬೇಕು ಅಂತ ಅಕ್ರೂರನ್ನು ಕೊಟ್ಟು ಕಳಿಸ್ತಾನೆ. ಅಕ್ರೂರ ಬಂದಾಗ ಏನು ಭಕ್ತಿ ಅಕ್ರೂರಿಗೆ ಅಂದರೆ, ಅವರು ಕಲ್ಪನೆ ಮಾಡಿಕೊಂಡು ಬಂದರು, ಕೃಷ್ಣನ ಮನೆಗೆ ಹೋದರೆ ಏನು ಮಾಡ್ತಾನೆ, ಒಳಗೆ ಕರಿತಾನೋ ಇಲ್ಲೋ, ಇಲ್ಲ ಕರೀಬಹುದು, ಕರೀದೇ ಇರಬಹುದು, ಹೀಗೂ ಹಾಗೂ ಆಯಿತು. ಸಾಯಂಕಾಲ ಆಗಿದೆ, ಕೃಷ್ಣ ಎಲ್ಲ ಗೋವುಗಳನ್ನು ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದ. ಆ ಗೋವೆಲ್ಲ ಹೋಗಿತ್ತು ಮನೆಗೆ, ಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆ ಗೋವಿನ ಹೆಜ್ಜೆಯ ಪಕ್ಕ. ಅದು ಕೃಷ್ಣಂದೇ ಅಂತ ಹೇಗೆ ಗೊತ್ತಾಯಿತು, ಪುಟ್ಟ ಪಾದ, ಅದರ ಧ್ವಜ ವಜ್ರ ಅಂಕುಶ ಎಲ್ಲ ಇತ್ತು. ಶ್ರೀಪಾದರಾಜರು ಅದನ್ನೇ ವರ್ಣನೆ ಮಾಡ್ತಾರೆ. ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಸಿಕ್ಕಿತ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ. ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಶಂಖ ಚಕ್ರ ಧ್ವಜ ಪದ್ಮ ಅಂಕಿತ ಪಾದವ, ಅಂಕುಶ ಕುಲಿಶ ಧ್ವಜ ರೇಖ ಅಂಚಿತ ಪಾದವ, ಪಂಕಜ ಸನನ ಹೃದಯದಲ್ಲಿ ಮೆರವ ಪಾದವ, ಸಂಕಟಹರಣ ವೆಂಕಟೇಶನ ದಿವ್ಯ ಪಾದವ. ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಲಲನೆ ಲಕ್ಷ್ಮಿ ಅಂಕದಲ್ಲಿ ನಲಿವ ಪಾದವ, ಜಲಜಸನ ಅಭಿಷ್ಟವೆಲ್ಲ ಸಲಿಸುವ ಪಾದವ, ಮಲ್ಲರ ಗೆಲಿದು ಕಂಸಾಸುರನ ಕೊಂದ ಪಾದವ, ಬಲಿಯ ಮೆಟ್ಟಿ ಭಾಗೀರಥಿಯ ಪಡೆದ ಪಾದವ. ನೋಡಿ ಆನಂದ ಆಯಿತು. ಹೊರಳಿ ಬಂದ ದೇವರು ಅವನಿಗೆ ಪಾದ ತೊಳೆದು ಆದರ ಮಾಡಿ ಆಲಿಂಗನ ಮಾಡಿಕೊಂಡು ಏನು ಆನಂದ ಆಯಿತು ಅಕ್ರೂರನಿಗೆ. ಸ್ವಾಮಿ ನೀನು ಮಥುರಾಕ್ಕೆ ಬರಬೇಕು, ಜೋರಾಗಿ ಅನ್ಬೇಡ, ಗೋಪಿಕೆಯರಿಗೆ ಗೊತ್ತಾದರೆ ಕಷ್ಟ. ಗೊತ್ತೂ ಆಗೋಯ್ತು. ಅವರೆಲ್ಲ ಕೃಷ್ಣ ಹೊರಟಾಗ ಬೆಳಗಾಂಜಾವ ಅಳತಾ ಕೂತ್ಕೋತಾರೆ, ಕೃಷ್ಣ ನೀವು ಹೋಗಬೇಡ, ನಮ್ಮ ಗತಿ ಏನು, ನೀವು ಹೋದರೆ ನಾಳೆ ಬರ್ತೇನೆ, ನೀವು ಬರೋದಿಲ್ಲ ಸಿಟಿಗೆ ಹೋದರೆ. ಹೌದು, ಇದು ಯಾರು ನಿನಗೆ ಈ ಪ್ರೋಗ್ರಾಮನ್ನು ಅರೇಂಜ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋದು, ಇವರೇ ಅಕ್ರೂರಾಚಾರ ಅಂತ ಅವರನ್ನು ಬೈದರು. ಅಂತೂ ಪಾಪ ತುಂಬ ದುಃಖಪಟ್ಟು ಕಳಿಸ್ತಾರೆ. 6 ಗಂಟೆ ಹೊತ್ತಿಗೆ ಸುಮಾರು ಬೆಳಗ್ಗೆ ಕೃಷ್ಣ ಯಮುನಾ ನದಿ ಹತ್ತಿರ ಬಂತು. ರಥದಿಂದ ಅಕ್ರೂರ ಇಳಿದು ಸ್ನಾನ, ಸಂಧ್ಯಾ ವಂದನೆ, ದೇವ್ರ ಪೂಜೆ. ದೇವರಂದು ಎಂಥ ಭಕ್ತನಯ್ಯ ನೀನು, ಇಷ್ಟೆಲ್ಲ ಮಾಡೋದು ನಾನು ಸಿಗಲಿ ಅಂತ. ನಾನೇ ಸಿಕ್ಕಾಗ ಸಂಧ್ಯಾ ವಂದನೆ ಬಿಡ್ತಾ ಇಲ್ಲ, ನನ್ನ ದರ್ಶನವನ್ನು ನಿನ್ನ ಕೈಯಲ್ಲೇ ಕೊಡ್ತೇನೆ ಅಂಥೇಳಿ ಅಂಗೈಯಲ್ಲೇ ಭಗವಂತ ಅಂತಾರಲ್ಲ, ಅವನು ಅರ್ಘ್ಯವನ್ನು ಕೊಡಬೇಕಾದ್ರೆ ಶೇಷಶಾಹಿಯಾಗಿ ಶ್ರೀಕೃಷ್ಣ ಒಮ್ಮೆ ರಥ ನೋಡ್ದ, ಒಮ್ಮೆ ಇಲ್ಲಿ ನೋಡ್ದ. ದೊಡ್ಡ ಭಾಗ್ಯ. ದೇವರನ್ನು ಚೆನ್ನಾಗಿ ಸ್ತೋತ್ರ ಮಾಡಿ ಬಂದ. ಸಾಯಂಕಾಲ ಆಯಿತು, ಮಥುರೆಗೆ ಬರೋದು. ನಮ್ಮನೆಗೆ ಬಾ. ಇಲ್ಲ, ಕಂಸನ ಸಂಹಾರ ಪ್ರಧಾನ. ಮಾರನೇ ದಿನ ಹೋಗ್ಬೇಕಾದ್ರೆ ತ್ರಿಭಕ್ತರೆ ಕುಬ್ಜೆ ಗಂಧ ತರ್ತಾ ಇದ್ಲು. ಅವಳಿಂದ ದೇವರು ಗಂಧದ ಸೇವೆಯನ್ನು ತೆಗೆದುಕೊಂಡು ಉದ್ಧಾರ ಮಾಡಿಬಿಟ್ಟ. ಹತ್ತಿರ ಕರೆದು ಅವಳ ಗೂನು ಬೆನ್ನನ್ನು ಸರಿ ಮಾಡಿ, ಎಂಥ ಸ್ಫುರದ್ ರೂಪವೋ ಅವಳಿಗೆ. ಶಿಲೆಯ ಪಾದ ರಜದಲ್ಲಿ ಸ್ತ್ರೀ ಮಾಡಿದ ಪರಮ ಪುರುಷ ಸ್ತ್ರೀ ರಾಮರೇ, ಬಲು ವಕ್ರಾಗಿದ್ದ ಅಬಲೆಯ ಕ್ಷಣದಲ್ಲಿ ಚಲುವೆಯ ಮಾಡಿದ ಕೃಷ್ಣ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ. ಅವಳನ್ನು ಉದ್ಧಾರ ಮಾಡಿ ಮುಂದೆ ವಿಶೇಷವಾಗಿ ಕೃಷ್ಣ ಶಿವಧನಸ್ಸು ಭಂಗ ಮಾಡಿದ ಮಾರನೇ ದಿವಸ ಕೊಲೆಯ ಪೀಡ ಅನ್ನೋ ಆನೆ, ಮಾವುತ, ಚಾಣೂರ ಮುಷ್ಟಿರ್ಕರನ್ನು ಸಂಹಾರ ಮಾಡಿ ಕಂಸನ ರಂಗಮಂಚದತ್ತ ಬಂದು ಕಂಸನನ್ನು ಗುದ್ದಿ ಸಂಹಾರ ಮಾಡೋ ಕಾಲಕ್ಕೆ ವಸುದೇವ ದೇವಕಿ ಕೃಷ್ಣನ ದರ್ಶನ ಮಾಡಿ ಆನಂದಪಟ್ಟು ನಮ್ಮ ಜೊತೆಗೇ ಇರು ಅಂಥೇಳಿ ಕೃಷ್ಣನಿಗೆ ಉಪನಯನ ಮಾಡಿ ಸಾಂದೀಪಿನಿ ಆಚಾರ್ಯರಲ್ಲಿ ಗುರುಕುಲಕ್ಕೆ ಕಳಿಸಿದರು. ಇದಾದ ಮೇಲೆ ಕೃಷ್ಣ ತನ್ನನ್ನೇ ನಂಬಿದ ಗೋಪಿಕೆಯರ ಸಮಾಧಾನಕ್ಕಾಗಿ ಉದ್ಧವರನ್ನು ಕಳಿಸ್ತಾನೆ. ಉದ್ಧವರು ಬಂದಾಗ ಮೊದಲು ಗೋಪಿಕಾಸ್ತ್ರೀಯರು ಸ್ವಲ್ಪ ಡೌಟ್ ಪಟ್ಟರು, ಏನು ಅಕ್ರೂರ ಬಂದ, ಇಲ್ಲ ಇನ್ಯಾರಾದರೂ ಕೃಷ್ಣನೇ ಬಂದ, ಇಲ್ಲ ಬರಲ್ಲ ಅವನು, ಯಾರಿರ್ಬೋದು, ಸ್ವಲ್ಪ ಕೃಷ್ಣನ ಹೋಲಿಕೆ ಇದೆ, ಕೃಷ್ಣನ ದೂತ ಇರಬೇಕು. ಒಂದು ದುಂಬಿಯನ್ನು ಟಾರ್ಗೆಟ್ ಮಾಡಿ, ದುಂಬಿ ಹೂವಿಂದ ಹೂವಿಗೆ ಕೂತು ಮಕರಂದ ಹೀರುವಂತೆ ನೀವೆಲ್ಲ ಹುಡುಗಿಯಿಂದ ಹುಡುಗಿಗೆ ಹಾರ್ತೀರಿ, ನೀವೆಲ್ಲ ಮೋಸಗಾರರು, ಹಾಗೆ ಹೀಗೆ ಅಂತ ಪಾಪ ತುಂಬ ದುಃಖ. ಕೃಷ್ಣನ ವಿರಹ ಚೆನ್ನಾಗಿ ಬೈದು ಆಮೇಲೆ ಸಮಾಧಾನ ಮಾಡ್ಕೊಳ್ತಾರೆ. ಆ ಪ್ರಸಂಗವನ್ನು ನಮ್ಮ ಗೋಪಾಲದಾಸರ ಬಾಯಲ್ಲಿ ಕೇಳಬೇಕು. ತುಂಬ ಅದ್ಭುತವಾದ ಕೃತಿಯನ್ನು ಮಾಡಿದ್ದಾರೆ. ಸ್ವಾಮಿಗಳಿಗೆ ಪ್ರೀತ್ಯಾಸ್ಪದವಾದ ಕೃತಿ ಅದು. ಸುಜಯನಿಧಿ ತೀರ್ಥರು ಪೂರ್ವಾಶ್ರಮದಲ್ಲಿ ಇನ್ನೇನು ಆಶ್ರಮ ಆಗುವ ಕೆಲವು ದಿವಸದ ಹಿಂದೆ ಅವರು ಪಾದಯಾತ್ರೆ ಹೋದಾಗ ಆರಾಧನೆಯನ್ನು ಮಾಡಿ ಮುಂದೆ ವರೀತಾರೆ, ಅಲ್ಲೇ ನಂಗಲಿ ಹತ್ರ. ಅಲ್ಲಿ ಹೋದಾಗ ಇದನ್ನು ಪಾಪ ಹೇಳಿಸಿದ್ರು ಅನುಗ್ರಹ ಮಾಡಿ. ವಿಶೇಷವಾಗಿ ಅವರಿಗಾಗಿ ಇನ್ನೊಮ್ಮೆ ಇದನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ.
ತುಂಬ ಅದ್ಭುತವಾಗಿ ಬೇಡ್ತಾರೆ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಕೇಳಿದ್ಯಾನಿ ಬಾವೇಳೆಯಲಿ ಕೃಷ್ಣನಾಲೋಚನೆಯೊಳಿದ್ದೇವೇನೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಪಳ್ಳಿವಾಸಿಗಳಾವು ಪರಿಪರಿ ಅಲಂಕರಿಸಿ ಒಲಿಸಿ ಕೊಂಬೋದನರಿಯವೋ ಉದ್ಧವ. ಗೊಲ್ಲಸತಿಯರು ಸದಾ ಗೋರಕ್ಷಕರು ಮೈಯ ತೊಳೆಯಲರಿಯವೋ ಉದ್ಧವ. ಬಲ್ಲಿದನ ಸಹವಾಸ ಮಾಡ್ಯವನ ಮಹಿಮೆಯನೆಲ್ಲ ತಿಳಿಕೊಂಡೆವೋ ಉದ್ಧವ. ಚಲ್ಲೆ ಕಂಗಳ ಚಪಲೆಯರು ಮಧುರೆ ನಾರಿಯರ ಒಲುಪಿಗೆ ನಾವೆದುರೇನೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಚೊಕ್ಕನಾದ ನಿತ್ಯ ತೃಪ್ತನಿಗೆ ಬೆಣ್ಣೆ ಕಳುಹ ನಿಕ್ಕಿದೆ ಮಲ್ಲವೋ ಉದ್ಧವ. ಸಿಕ್ಕಿಸಿಕೊಂಡು ರಾಸಕ್ರೀಡೆಯೊಳವಗೆ ಸೊಕ್ಕಿ ನುಕ್ತಿಯ ನುಡಿದೆವೋ ಉದ್ಧವ. ಕಕ್ಕುಲಾತಿಲಿ ಕಾಮಾಸಕ್ತರಿಗಿವ ದಕ್ಕಿದನೆಂದಿದ್ದೆವೋ ಉದ್ಧವ. ವಕ್ರಗತಿಯಾಗಿ ಅಕ್ರೂರ ಬಂದೆಮ್ಮ ಚಕ್ರಧರನಗಲಿಸಿದನು ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಧೀರ ಸ್ವರಮಣನ್ನ ದೋಷ ದೂರನ್ನ ಅಲ್ಪ ಬಹುಜಾರನೆಂದರಿತೆವೋ ಉದ್ಧವ. ಆರಾರಮನಕ್ಕಿನ್ನು ತೋರದವನ ನಮ್ಮ ಊರಗೆ ಅವನಂತಿದ್ದೆವೋ ಉದ್ಧವ. ಮುರಾರಿ ಅಜಪರಿವಾರದೊಡೆಯನ್ನ ಪೋರನೆಂದಾಡಿಸಿದೆವೋ ಉದ್ಧವ. ನಾರಿಯರು ನವಲ್ಪ ದರಿದ್ರರಮಗೆ ಶ್ರೀರಮಣನೆಂತೊದಗುವನು ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಮತಿ ತಪ್ಪಿದೆವು ನಾವು ಸತಿಯರೆಲ್ಲ ಒಂದಾಗಿ ರಥವ ನಿಲ್ಲಿಸದೆ ಹೋದೆವೋ ಉದ್ಧವ. ಹಿತರಾರೋಯಮಗೆ ಸಾರಥಿ ನಿನ್ನ ಸಹಾಯ ದೊರೆತರೆ ಯತನವ ಮಾಡ್ಪೆವೋ ಉದ್ಧವ. ಪಥವ ತೋರಿಸೋ ಯಮಗೆ ಮುಂದೆಮ್ಮ ಚಲ್ವ ಶ್ರೀಪತಿಯು ಬಂದೊದಗುವಂತೆ ಉದ್ಧವ. ಗತಿಯಾರೋ ಅವನು ಹೊರೆತು ಗೋಪಾಲ ವಿಠಲ ಅಚ್ಯುತನ ಮಹಿಮೆ ಕಾಣೆವೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ
ಉದ್ಧವ, ಏನು ಅದ್ಭುತವಾದ ಪಶ್ಚಾತ್ತಾಪ, ಇಂಥ ಚಿಂತನೆ. ಸ್ವರಮಣನಾದ ದೇವರನ್ನು ಜಾರ ಚೋರ ಎಲ್ಲ ಅಂದ್ವಿ, ನಿತ್ಯ ತೃಪ್ತನಿಗೆ ಕಳ್ಳತನದ ಆರೋಪವನ್ನು ಮಾಡಿದ್ವಿ. ಕಡೆಗೆ ಅವನು ಹೋಗ್ತೀನಿ ಎಂದಾಗ ನಾವು ಬಿಡಬಾರ್ದಾಗಿತ್ತಲ್ಲ. ರಥದ ಮುಂದೆ ನಾವು ಮಲಗಿದ್ರೆ ಹೋಗ್ತಾ ಇದ್ನೋ ಇಲ್ಲೋ, ತಪ್ಪು ಮಾಡಿದ್ವೋ, ನಾವು ಅಲ್ಪರು. ನಮ್ಮ ಕೃಷ್ಣ ಬರ್ತಾನ. ಉದ್ಧವರು ಕಣತುಂಬ ನೀರು, ಹೃದಯ ತುಂಬಿ ಮಾತಾಡ್ತಾರೆ. ನಮ್ಮಮ್ಮ, ಸಾವಿರಾರು ಜನ್ಮ ಅರಣ್ಯದಲ್ಲಿ ಇದ್ದವರಿಗೆ ಬಾರದ ಏಕಾಗ್ರತೆ ನಿಮಗೆ. ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಏನು ಮಾಡಿದರೂ ಕೃಷ್ಣ ಪ್ರೇರಣೆಯ ಕೃಷ್ಣ ಪ್ರೀತ್ಯರ್ಥಂ. ಎಂಥ ಪುಣ್ಯಾತ್ಗಿತ್ತಿಯರು, ನಿಮ್ಮ ಹೃದಯದಲ್ಲೇ ಕೃಷ್ಣ ಇದ್ದಾನೆ ಅಂತ ಹೇಳಿ ಕಳಿಸ್ಯಾನ. ಯಾವ ಸೆಂಟಿಮೆಂಟ್ ಇಲ್ಲದ ದೇವರಿಗೂ ನಿಮ್ಮ ಬಗ್ಗೆ ಕಾಳಜಿ ಇದೆ. ಎಂಥ ಪುಣ್ಯಾತ್ಮನು ನೀವು, ತುಂಬ ಸಂತೋಷ ಅಂಥೇಳಿ ಕಡೆಗೆ ಉದ್ಧವರಂತಾರೆ, ನಾನು ಹೇಳೋದೇನಿಲ್ಲಮ್ಮ, ಹೋದ ಕೂಡಲೇ ಕೃಷ್ಣನನ್ನು ಕೇಳ್ತೇನೆ. ಕೃಷ್ಣ, ನನಗೆ ಮುಂದಿನ ಜನ್ಮ ನೀನು ಕೊಡೋದಾದರೆ ಯಾವ ಚಕ್ರವರ್ತಿಯ ಜನ್ಮ ಬೇಡ, ಗೋಪಿಕೆಯರು ಓಡಾಡುವ ಜಾಗದಲ್ಲಿ ಹುಲ್ಲಿನ ಗಿಡ ಆಗಿ ಹುಟ್ಟಿಸೋ. ಆಸಾಮಹೋ ಚರಣರೇಣು ಜುಷಾಮಹಂ ಸ್ಯಾಂ ವೃಂದಾವನೇ ಕಿಮಪಿ ಗುಲ್ಮಲತೋಷಧೀನಾಂ. ಅವರು ಓಡಾಡುವ ಆ ವೃಂದಾವನ ಅನ್ನುವ ಆ ಊರಿನಲ್ಲಿ ಒಂದು ಪೊದೆಯಾಗೋ ಹುಲ್ಲಿನ ಗಿಡವಾಗಿ ಹುಟ್ಟಿದರೆ ಅದು ಗೋಪಿಕೆಯರು ಓಡಾಡಬೇಕು. ಅವರ ಪಾದದ ಧೂಳಲ್ಲ, ಪಾದ ಸ್ಪರ್ಶವೇ ಆಗಬೇಕು. ವೃಂದಾವನೇ ಕಿಮಪಿ ಗುಲ್ಮಲತೋಷಧೀನಾಂ ಯಾ ದುಸ್ತೇಜಂ ಸ್ವಜನಂ. ಬಿಡಲಾಗದ ನಂಟು ಸಂಸಾರದ ಗಂಟು. ಆರ್ಯ ಪಥಂಚ ಹಿತ್ತು ಭೇಜುರ್ಮುಕುಂದ ಪದವೀಂ ಶ್ರುತಿಭಿರ್ವಿಮೃಗ್ಯ ಮುಂದೆ ನಂದವು ರಜಸ್ತ್ರೀಣಾಂ ಪಾದರೇಣುಂ ಅಭೀಕ್ಷಣಶಃ ಯಾಸಾಂ ಹರಿಕಥೋದ್ಗೀತಂ ಪುನಾತಿ ಭುವನತ್ರಯಂ. ಯಾರ ಕಥೆಯನ್ನು ಕೇಳಿದಾಗ 3 ಲೋಕ ಪವಿತ್ರವಾಗತ್ತೆ. ಅಂಥ ಕೃಷ್ಣನ ಕಥೆಯ ಜೊತೆಯಲ್ಲಿ ಇವರ ಕಥೆ ಹೆಣೆದುಕೊಂಡಿದೆ. ಎಂಥ ಪುಣ್ಯಾತ್ಗಿತ್ತಿಯರಪ್ಪ, ನಿಮಗೊಂದು ದೊಡ್ಡ ನಮಸ್ಕಾರ ಅಂಥೇಳಿ ಉದ್ಧವರು ಉದ್ಗಾರ ತೆಗೆದಿದ್ದಾರೆ. ಅಂತಹ ಭಗವದ್ಭಕ್ತರು ಗೋಪಿಕೆಯರು ಅಂತ ಹೇಳ್ತಾ ಪೂರ್ವಾರ್ಧ ದಶಮಸ್ಕಂದದ್ದು ಮುಗಿಸ್ತಾರೆ. ಮುಂದಿನ ಭಾಗ ಮುಂದಿನ ಉಪನ್ಯಾಸದ ಮಾಲಿಕೆಯಲ್ಲಿ ಹೇಳಿ ಮುಗಿಸುವ. ಶ್ರೀಕೃಷ್ಣಾರ್ಪಣಮಸ್ತು.